ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ವಂದನೆಗಳು. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಬಿಂದು. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ಯಾವ ಒಂದು ವಿಷಯವನ್ನು ಕುರಿತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳೋಕ್ಕೂ ಮೊದಲು, ನಿಮ್ಮ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು 4 ಪಾಠಗಳು, ಅದೇ ರೀತಿ 3 ಪದ್ಯ ಭಾಗವನ್ನು ಅಭ್ಯಾಸ ಮಾಡಿದ್ದೀರಾ. ಎಲ್ಲರಿಗೂ ಅರ್ಥ ಆಗಿದೆಯಾ? ಈ ಒಂದು 4 ಪಾಠ ಏನು 3 ಪದ್ಯಗಳ ಅರ್ಥ ಆಗಿದೆಯಲ್ಲ? ಎಸ್, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಅದೇ ರೀತಿ ಆ ಪಾಠ ಪದ್ಯಗಳಿಗೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅರ್ಥ ಆಗಿದೆಯಲ್ಲ? ಎಲ್ಲರೂ ಕೂಡ ಮನೆಯಲ್ಲಿ ಈ ಒಂದು ಪಾಠಗಳ ಒಂದು ಪ್ರಶ್ನೋತ್ತರಗಳಾಗಿರ್ಬೋದು, ನಂತರ ಪದ್ಯಗಳ ಪ್ರಶ್ನೋತ್ತರಗಳಾಗಿರ್ಬೋದು, ನಂತರ ಈ ಪಾಠ ಪದ್ಯಗಳಿಗೆ ಸಂಬಂಧಿಸಿದಂತಹ ವ್ಯಾಕರಣಾಂಶವನ್ನು ನೀವು ಮನೆಯಲ್ಲೇ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ಯಾವ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳೋಕ್ಕೂ ಮೊದಲು ನಾನು ಇಲ್ಲಿ ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳ ಮೇಲೆ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ನಿಮಗೆ ಉತ್ತರವನ್ನು ನೀಡ್ತಾ ಹೋಗಬೇಕು. ಇಲ್ಲಿ ತೋರಿಸುವಂತಹ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಚಿತ್ರವನ್ನು ನೀವು ಏನಂತ ಹೇಳ್ತೀರಾ? ಮಿಸ್, ಬೆಕ್ಕುಗಳು ಮಿಸ್ ಅಂತ ಹೇಳ್ತೀರಾ, ಹೌದಲ್ವಾ? ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೆಕ್ಕಿನ ಮರಿಗಳು ಕಾಣಿಸ್ತಾ ಇದ್ದಾವೆ. ಈ ಬೆಕ್ಕುಗಳನ್ನು ನಾವು ಯಾವ ಜಾತಿ ಅಂತ ಹೇಳ್ಬೋದು? ಪ್ರಾಣಿಗೆ ಜಾತಿ ಅಂತ ಹೇಳ್ಬೋದಾ? ಪ್ರಾಣಿ ಅಂತಲೇ ಹೇಳ್ಬೋದಾ? ಏನು ಇನ್ನು ಮರಗಿಡಗಳಿಗೆ ಸಂಬಂಧಿಸುತ್ತಾ ಅಥವಾ ಪಕ್ಷಿಗಳು ಕಾಣಿಸ್ತಾ ಇದೆಯಾ? ಅದು ಇಲ್ಲ ಅಲ್ಲ, ಇದು ಯಾವುದು? ಪ್ರಾಣಿಗಳು ಅಂತಲೇ ಹೇಳ್ಬೋದು, ಪ್ರಾಣಿಯ ಒಂದು ಅಂತಲೇ ಹೇಳ್ಬೋದು. ಈ ಪ್ರಾಣಿ ಸಾಕು ಪ್ರಾಣಿನೋ ಅಥವಾ ಕಾಡು ಪ್ರಾಣಿನೋ? ಯಾವುದಿದು? ಸಾಕು ಪ್ರಾಣಿ. ಮನೆಯಲ್ಲೇ ಸಾಕ್ತೀವಲ್ವ ಈ ಬೆಕ್ಕುಗಳನ್ನ? ನಿಮ್ಮ ಮನೆಯಲ್ಲೇ ಸಾಕ್ತಿದ್ದೀರಾ? ನಮ್ಮ ಮನೇಲಿ ಸಾಕ್ತಿದ್ದೀನಪ್ಪ. ಎಸ್, ಹಾಗಾದರೆ ಮುಂದಿನ ಚಿತ್ರ ಯಾವುದಿದು? ಪಕ್ಷಿಗಳು. ಇಲ್ಲಿ 2 ಪಕ್ಷಿಗಳು, ಅವೆರಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ನೋಡು, ಒಂದಕ್ಕೊಂದು ಇವು ಹೊಂದಿಕೊಂಡು ಇವು ಒಂದರ ಒಂದು ಭಾವನೆಗಳನ್ನು ನಲಿತಾ ಇಲ್ಲಿ ಹಾಡ್ತಾ ಇವೆರಡು ಆಟವನ್ನು ಆಡ್ತಾ ಇದ್ದಾವೆ. ಕಾಣಿಸ್ತಾ ಇದೆಯಲ್ಲ? ಎಸ್. ನಂತರ ಇಲ್ಲಿ ಕಾಣಿಸ್ತಾ ಇರೋದು ಯಾವುದು? ದಟ್ಟವಾದ ಅರಣ್ಯ. ಮರಗಿಡಗಳು ಒತ್ತೊತ್ತಾಗಿ ಹೊಂದಿರುವಂತಹ ದಟ್ಟವಾದ ಅರಣ್ಯ ನಿಮಗೆ ಕಾಣಿಸ್ತಾ ಇದೆ. ಯಾಕೆ ನಾನು ನಿಮಗೆ ಪ್ರಾಣಿಗಳ ಬಗ್ಗೆ ಹೇಳಿದೆ, ನಂತರ ಪಕ್ಷಿಗಳ ಬಗ್ಗೆ ಹೇಳಿದೆ, ನಂತರ ಅರಣ್ಯದ ಬಗ್ಗೆ ಹೇಳಿದೆ ಅಂತ ಹೇಳೋದಾದರೆ ಮಕ್ಕಳ, ಇಲ್ಲಿ ಪ್ರಾಣಿಗಳು ನಾವು ಪ್ರತಿನಿತ್ಯ ಏನಪ್ಪ ಅಂತ ಹೇಳಿದ್ರೆ ಪ್ರಾಣಿಗಳ ಸಾಕ್ತೀವಿ ಅಲ್ವಾ? ಈ ಸಾಕು ಪ್ರಾಣಿಗಳನ್ನ ನಾವು ಪ್ರತಿನಿತ್ಯ ನಾವು ಯಾವ ಒಂದು ವಿಷಯಗಳನ್ನು, ಯಾವ ಒಂದು ರೀತಿಯ ಗುಣಗಳನ್ನು ನಾವು ಆ ಪ್ರಾಣಿಗಳಿಗೆ ಕಲಿಸ್ತೀವೋ ಅದೇ ರೀತಿ ಅವು ಕಲಿತಾ ಹೋಗ್ತವೆ, ಬೆಳೀತಾ ಹೋಗ್ತವೆ ಅಲ್ವಾ? ಪ್ರತಿದಿನ ಎಲ್ಲಿ ಊಟ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವೋ ಅದೇ ರೀತಿ ಎಲ್ಲಿ ಅದು ಜೊತೆಗೆ ಹೋಗ್ಬಿಟ್ಟು ಹೊರಗಡೆ ನಮ್ಮ ಜೊತೆ ವಾಕ್ ಬರೋದಾಗಿರ್ಬೋದು, ನಂತರ ದಿನನಿತ್ಯ ಕರ್ಮಗಳನ್ನ ಎಲ್ಲಿ ಮುಗಿಸ್ಬೇಕು ಅನ್ನೋದಾಗಿರ್ಬೋದು, ನಂತರ ಇವು ಯಾರ ಒಂದು ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧವನ್ನು ಹೊಂದಿರಬೇಕು ಅನ್ನೋದಾಗಲಿ, ನಾನು ಇಲ್ಲಿ ಏನು ಪ್ರತಿನಿತ್ಯ ನಾವು ಕಲಿಸ್ತೀವೋ ಅದನ್ನು ಅದು ಪ್ರಾಣಿ ಕಲಿಯುತ್ತೆ, ಹೌದಲ್ವಾ? ಅದೇ ರೀತಿ ನಾವು ಕಲಿಸುವಂಥ ವಿಷಯಗಳನ್ನು ಅವು ಕಲಿಯೋದ್ರ ಜೊತೆಗೆ ಅವುಗಳಿಂದ ನಾವು ಕೆಲವು ವಿಷಯಗಳನ್ನು ಕಲಿತೀವಿ. ಎಸ್, ಹೌದು, ನಾವು ಕಲಿಸುವಂತಹ ವಿಷಯ ಎಷ್ಟಿರುತ್ತೋ ಅವುಗಳಿಂದ ಕಲಿಯುವಂಥ ವಿಷಯ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಪಕ್ಷಿಗಳು ಸಹ ಹಾಗೇನೆ. ಒಂದು ಪಂಜರದಲ್ಲಿ ಇಟ್ಬಿಟ್ಟು 2 ಪಕ್ಷಿಗಳನ್ನ ನಾವು ಸಾಕ್ತಾ ಇದ್ದಾಗ ಅವುಗಳಿಗೆ ನಾವು ಇಡುವಂತಹ ಏನಪ್ಪ ಅಂತ ಹೇಳಿದ್ರೆ ಕಾಳುಗಳಾಗಿರ್ಬೋದು, ನೀರಾಗಿರ್ಬೋದು ಅಲ್ವಾ? ಪ್ರತಿನಿತ್ಯ ಹೋಗಿ ದಿನ ಮಾರ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ಅವು ಮಾತಾಡ್ಸಿದ ತಕ್ಷಣ ಅವುಗಳು ಅದಕ್ಕೆ ಸ್ಪಂದಿಸುವಂಥದ್ದಾಗಿರ್ಬೋದು, ಧ್ವನಿಯ ಮೂಲಕ ನಮಗೆ ಪ್ರತಿಕ್ರಿಯೆಯನ್ನು ನೀಡುವಂಥದ್ದಾಗಿರ್ಬೋದು, ಅದೇ ರೀತಿ ನಾವು ಇಟ್ಟಿರುವಂಥ ಕಾಳುಗಳಾಗಿರ್ಬೋದು, ನೀರನ್ನಾಗಿರ್ಬೋದು ಅದು ಸೇವಿಸುವಂಥದ್ದಾಗಿರ್ಬೋದು. ನಾವು ಯಾವ ರೀತಿ ಕಲಿಸ್ತೀವೋ ಅದು ಹಾಗೆ ಕಲಿಯುತ್ತೆ. ಅದೇ ರೀತಿ ಆ ಪಕ್ಷಿಗಳಿಂದ ನಾವು ಎಷ್ಟು ಕಲಿತೀವೋ ಅಷ್ಟು ನಾವು ವಿಷಯವನ್ನು ತಿಳ್ಕೊಳ್ತೀವಿ. ನಾವು ಎಷ್ಟು ಅವಕ್ಕೆ ಕಲಿಸ್ತೀವೋ ಅವೇ ರೀತಿ ಅವುಗಳಿಂದನೂ ಕೂಡ ನಾವು ಕಲಿತಾ ಹೋಗ್ತೀವಿ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಮರ ಗಿಡಗಳನ್ನ ನೋಡ್ತೀವಿ. ಒತ್ತೊತ್ತಾಗಿ ಹೊಂದಿರುವಂತಹ ಒಂದು ಅರಣ್ಯ. ನಾವು ಒಂದು ಮರಕ್ಕೆ ನಾವು ಒಂದು ಬಳ್ಳಿಯನ್ನು ಯಾವ ರೀತಿ ಹಬ್ಬಿಸ್ತೀವೋ ಆ ರೀತಿ ಏನಾಗ್ತಾ ಹೋಗುತ್ತೆ, ಆ ಬಳ್ಳಿ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಹೌದು, ಆ ಒಂದು ಮರಗಿಡಗಳನ್ನು ನಾವು ಬೆಳೆಸ್ತಾ ಅವುಗಳಿಗೆ ವಿಷಯವನ್ನು ನಾವು ಎಷ್ಟು ಗುಣಮಟ್ಟವಾಗಿ ನಾವು ತಿಳಿಸ್ತಾ ಹೋಗ್ತೀವೋ ಆ ಒಂದು ಪ್ರಕೃತಿಯಿಂದನೂ ಕೂಡ ನಾವು ಕಲಿಯುವಂಥದ್ದು ತುಂಬಾ ಇದೆ. ಎಸ್, ಈ ಪ್ರಾಣಿಗಳಿಂದನೇ ಆಗಿರ್ಬೋದು, ಪಕ್ಷಿಗಳಿಂದನೇ ಆಗಿರ್ಬೋದು, ನಂತರ ಈ ಮರಗಿಡಗಳಿಂದನೇ ಆಗಿರ್ಬೋದು, ನಾವು ಕಲಿಯುವಂಥದ್ದು ಬಹಳ ಇದೆ. ಅದೇ ರೀತಿ ನಾವು ಮುಂದೆ ನೋಡುವಂಥ ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಹಣ್ಣುಗಳು. ಇಲ್ಲಿ ಒಂದು ರೀತಿಯ ಹಣ್ಣು ಕಾಣಿಸ್ತಾ ಇದೆಯಾ ನಿಮಗೆ? ಈ ಒಂದು ಚಿತ್ರದಲ್ಲಿ ವಿಧವಾದಂತಹ ಹಣ್ಣುಗಳು ಕಾಣಿಸ್ತಾ ಇದೆ. ಎಲ್ಲಿ ಮಾಗಿರುವಂಥ ಹಣ್ಣುಗಳು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಎಸ್, ಇಲ್ಲಿ ಒಂದು ರೀತಿಯ ಹಣ್ಣಾಗಿ ಒಂದಿದೆಯಾ? ಇಲ್ಲ, ಇಲ್ಲಿ ವಿಧವಾದಂತಹ ಹಣ್ಣು ಅದರದೇ ಆದಂತಹ ಆಕಾರವನ್ನು ಹೊಂದಿರುತ್ತೆ, ಅದರದೇ ಆದಂತಹ ರುಚಿಯನ್ನು ಹೊಂದಿರುತ್ತೆ, ಹೌದಲ್ವಾ? ಎಸ್, ಈ ಒಂದು ಹಣ್ಣುಗಳು ಕೂಡ
ಅದರದೇ ಆದಂತಹ ಗುಣವನ್ನು ಹೊಂದಿದೆ. ಇದರಿಂದನೂ ಕೂಡ ನಾವು ಕಲಿಯುವಂಥ ವಿಷಯಗಳು ತುಂಬ ಇದೆ. ಯಾಕೆ ನಾನು ನಿಮಗೆ ಹಣ್ಣುಗಳ ಬಗ್ಗೆ ತಿಳಿಸ್ದೆ? ಯಾರಿಗಾರು ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪದ್ಯ ಭಾಗದ 4ನೇ ಪದ್ಯವಾದಂತಹ ಯಾವುದು ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗವನ್ನು ನಾನು ಇಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ಈ ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗವನ್ನು ಬರೆದಂತಹ ಕವಿ ಯಾರು? ಎಚ್.ಎಸ್. ಶಿವಪ್ರಕಾಶ್ ಅಂತಲೇ ಹೇಳ್ಬೋದು. ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವಂತಹ ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗವನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಪದ್ಯ ಭಾಗವನ್ನು ನೋಡೋದಕ್ಕೂ ಮೊದಲು ಈ ಒಂದು ಕವಿ ಯಾರಪ್ಪ ಅಂತ ಹೇಳಿದ್ರೆ ಎಚ್.ಎಸ್. ಶಿವಪ್ರಕಾಶ್ ರವರ ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಎಚ್.ಎಸ್. ಶಿವಪ್ರಕಾಶ್ ಅವರು ನೋಡಿದ್ದೀರಾ? ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವ್ರು ಯಾರಪ್ಪ ಅಂತ ಹೇಳಿದ್ರೆ ಎಚ್.ಎಸ್. ಶಿವಪ್ರಕಾಶ್ ಅಂತಲೇ ಹೇಳ್ಬೋದು. ಕಾಣಿಸ್ತಾ ಇದೆಯಲ್ಲ ಇಲ್ಲಿ? ಇವರೇ ಶಿವಪ್ರಕಾಶ್ ಅವರು. ಇವರ ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಮಕ್ಕಳ, ನಾನು ಗಟ್ಟಿಯಾಗಿ ಓದ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಬೇಕು, ಹಾಗೆಯೇ ಗಮನಿಸ್ತಾ ಹೋಗಬೇಕು. ಕೇಳಿಸ್ಕೊತಿದ್ದೀರಲ್ಲ? ಕೇಳಿಸ್ಕೊಳ್ಳಿ. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು 1954ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ನವಿಲು ನಗರ, ಮಳೆ ಬಿದ್ದ ನೆಲದಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನು ನೀಡಿ ಗೌರವಿಸಲಾಗಿದೆ ಅಂತಲೇ ಹೇಳ್ಬೋದು. ಕೇಳಿಸ್ಕೊಂಡ್ರಲ್ಲ? ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳ, ಎಲ್ಲರೂ ಕೈಯಲ್ಲಿ ನೋಟ್ಬುಕ್ ಇದೆಯಲ್ಲ, ನೋಟ್ ಮಾಡ್ಕೊಳ್ಳಿ. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು 1954ರಲ್ಲಿ ಜನಿಸಿದ್ರು. ಎಷ್ಟರಲ್ಲಿ? 1954ರಲ್ಲಿ. ಎಲ್ಲಿ ಜನಿಸಿದ್ದಿವರು? ಬೆಂಗಳೂರಿನಲ್ಲಿ ಜನಿಸ್ತಾರೆ. ನಂತರ ಇವರ ಒಂದು ವೃತ್ತಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಹಾಗೆ ಇವರು ಬರೆದಂತಹ ಕೆಲವು ಕೃತಿಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಮಹಾ ಚೈತ್ರ, ಸುಲ್ತಾನ್ ಟಿಪ್ಪು, ನವಿಲು ನಗರ, ಮಳೆ ಬಿದ್ದ ನೆಲದಲ್ಲಿ. ಮತ್ತೊಮ್ಮೆ ಬರ್ಕೊಳ್ತಾ ಇದ್ದೀರಲ್ಲ ಮಕ್ಕಳ, ಬರ್ಕೊಳ್ಳಿ. ಮಹಾ ಚೈತ್ರ, ಸುಲ್ತಾನ್ ಟಿಪ್ಪು, ನವಿಲು ನಗರ, ಮಳೆ ಬಿದ್ದ ನೆಲದಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ನಂತರ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬರ್ಕೊಂಡ್ರಲ್ಲ? ಅರ್ಥ ಆಯ್ತಲ್ಲ ಕವಿ ಪರಿಚಯ? ಹಾಗೆ ಇವರು ಬರೆದಿರುವಂತಹ ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗದ ಒಂದು ಪ್ರವೇಶವನ್ನು ನಾವು ನೋಡೋಣ. ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಮಕ್ಕಳ. ಮಾನವನಿಗೆ ಪ್ರಕೃತಿಯೇ ಮೊದಲ ಗುರು. ಎಲ್ಲದರಿಂದಲೂ ಮಾನವ ಪಾಠ ಕಲಿಯಬೇಕು. ಪ್ರಾಣಿ, ಪಕ್ಷಿ, ಮರ, ಗಿಡಗಳಿಂದಲೂ ಕಲಿಯುವ ವಿಷಯಗಳು ಬಹಳಷ್ಟಿವೆ. ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎನ್ನುವ ಹಾಗೆ ಹಣ್ಣುಗಳಿಂದಲೂ ಕಲಿಯಬೇಕಾದ ಪಾಠಗಳಿವೆ. ಹಣ್ಣಿನ ಹಾಗೆ ಬದುಕು ಮಾಗಿದರೆ ಬಾಳು ಸಿಹಿಯಾಗಿರುತ್ತದೆ ಎಂಬ ಆಶಯದ ಪದ್ಯವಿದು. ಇಲ್ಲೇನಪ್ಪ ಅಂತ ಹೇಳಿದ್ರೆ ಎಚ್.ಎಸ್. ಶಿವಪ್ರಕಾಶ್ ಅವರು ಈ ಒಂದು ಮಗು ಮತ್ತು ಹಣ್ಣುಗಳನ್ನು ಎಷ್ಟು ರೀತಿ ಹಣ್ಣು ಎಂಬ ಒಂದು ಪದ್ಯ ಭಾಗದ ಒಂದು ಆಶಯ ಎಷ್ಟು ರೀತಿ ವರ್ಣಿಸಿದ್ದಾರೆ ಅಂತ ನೋಡಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಕಲಿಯುವಂಥದ್ದು ಮಾನವ ತುಂಬ ಇದೆ ಅಂತ ಹೇಳ್ತಾರೆ, ಹೌದಲ್ವಾ? ಏನಪ್ಪ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಮಾನವ ಕಲಿಯುವಂಥದ್ದು ತುಂಬ ಇದೆ. ಹಾಗಾಗಿ ಮಾನವನಿಗೆ ಮೊದಲ ಗುರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳ್ಬೋದು. ಈ ಪ್ರಕೃತಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲೆಲ್ಲ ಬರ್ತಾ ಇರಬೇಕಲ್ಲ ಕೊರೋನಾ. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಕೃತಿಯ ಒಂದು ಏನಪ್ಪ ಅಂತ ಹೇಳಿದ್ರೆ ವಿಸ್ಮಯದಲ್ಲಿ ಈಗೆಲ್ಲ ಬೆಂದು ಹೋಗ್ತಾ ಇದ್ದೀವಿ ಜನ, ಅಲ್ವಾ? ಏನಪ್ಪ ಅಂತ ಹೇಳಿದ್ರೆ ಕೊರೋನಾ ಎಂಬ ಒಂದು ವೈರಸ್ನ ಒಂದು ಏನಪ್ಪ ಅಂತ ಹೇಳಿದ್ರೆ ಆ ವೈರಸ್ನಿಂದ ನಾವು ಪಾರಾಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಆ ಒಂದು ಮಹಾಮಾರಿ, ಈ ಒಂದು ವೈರಸ್ನ ಮಹಾಮಾರಿಯ ಒಂದು ತಡೆಗೆ ಎಲ್ಲರೂ ಕೂಡ ನಾವು ಕೈ ಜೋಡಿಸ್ತಾ ಇದ್ದೀವಿ. ಎಲ್ಲರೂ ಸಾಧ್ಯವಾದಷ್ಟು ಮನೇಲೇ ಇರ್ತಾ ಇದ್ದೀವಿ. ಆದರೂ ಕೂಡ ಈ ಒಂದು ವೈರಸ್ ಕಡಿಮೆ ಆಗ್ತಾ ಇಲ್ಲ. ಈ ಒಂದು ಪ್ರಕೃತಿಯ ವಿಸ್ಮಯ ಹೇಗಿದೆ ನೋಡಿ. ಆ ಒಂದು ಪ್ರಕೃತಿಯಿಂದ ನಾವು ಕಲಿಯೋದು ತುಂಬ ಇದೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈ ಒಂದು ಕೊರೋನಾ ವೈರಸ್ ಕೂಡ ಪ್ರಕೃತಿಯ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಆ ಒಂದು ಪ್ರಕೃತಿಯ ಏನಪ್ಪ ಅಂತ ಹೇಳಿದ್ರೆ ವಿಸ್ಮಯದಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ಹಾಗಾಗಿ ಪ್ರಕೃತಿಯೇ ನಮ್ಮ ಮೊದಲ ಗುರು ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ
ಎಲ್ಲರಿಂದಲೂ ಎಲ್ಲದರಿಂದಲೂ ಮಾನವ ಪಾಠ ಕಲಿಯಬೇಕು. ಹೌದಲ್ವಾ? ಈ ಪ್ರಕೃತಿಯಿಂದನೂ ನೋಡು ನಾವು ಎಷ್ಟು ಪಾಠ ಕಲಿತಾ ಇದ್ದೀವಿ. ನಮಗೆ ದುಡ್ಡಿಂದನೇ ಎಲ್ಲ ಅಂತ, ದುಡ್ಡೇ ಎಲ್ಲ ಅಂತ ತಿಳ್ಕೊಂಡಿದ್ವಿ. ಅಲ್ಲ, ಈ ಒಂದು ಕೊರೋನಾ ವೈರಸ್ಸಿಂದ ಎಷ್ಟೇ ದುಡ್ಡಿದ್ರೂ ಕೂಡ ನಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕಾಗದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ನಂತರ ಏನಪ್ಪ ಅಂತೇಳಿದ್ರೆ, ಈ ವೈರಸ್ ಬಂದಿರೋದ್ರಿಂದ ನಮ್ಗೆ ಎಷ್ಟೋ ಜನಗಳು ದುಡಿಮೆ ಇಲ್ಲದೆ, ಹೊಟ್ಟೆಗೆ ಅನ್ನ ಇಲ್ಲದೆ ಅಲ್ವಾ, ಎಷ್ಟೋ ಜನ ನರಳ್ತಾ ಇದ್ದಾರೆ ಅಲ್ವಾ. ಅದೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಎಲ್ಲದರಿಂದಲೂ ಏನಪ್ಪ ಅಂತ ಹೇಳಿದ್ರೆ, ಪ್ರಾಣಿಗಳಿಂದ ಆಗಿರ್ಬೋದು, ಪಕ್ಷಿಗಳಿಂದ ಆಗಿರ್ಬೋದು, ಮರ ಗಿಡಗಳಿಂದಲೇ ಆಗಿರ್ಬೋದು, ಕಲಿಯುವಂತಹ ವಿಷಯಗಳು ನಾವು ಕಲಿಸುವುದು ಎಷ್ಟಿರುತ್ತೋ ಅದರಿಂದ ಕಲಿಯುವಂತಹ ಗುಣಗಳು, ವಿಷಯಗಳು ಕೂಡ ಅಷ್ಟೇ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎನ್ನುವ ಒಂದು ಮಾತನ್ನು ನಾವಿಲ್ಲಿ ನೆನೆಸ್ಕೋಬೋದು. ಹೌದಲ್ವಾ? ಎಲ್ಲರೊಳ ಜೊತೆಗೂಡಿ ಎಲ್ಲರೊಳಗೊಂದಾಗಿ ನಾವು ಕಲಿಯುವಂಥದ್ದು ವಿಷಯವನ್ನು, ವಿದ್ಯೆಯನ್ನು ಕಲಿಯುವಂಥದ್ದು ಪರ್ವತದಷ್ಟು ಇದೆ ಅಂತಲೇ ಹೇಳ್ತಾ ಇದ್ದಾನೆ ಇಲ್ಲಿ ಸರ್ವಜ್ಞ ಅನ್ನೋನು. ಹಾಗೆ ಹಣ್ಣುಗಳಿಂದಲೂ ಕಲಿಯಬೇಕಾದ ಪಾಠಗಳಿವೆ. ಹಣ್ಣಿನ ಹಾಗೆ ಬದುಕು ಮಾಗಿದರೆ ಏನಪ್ಪ ಅಂತೇಳಿದರೆ ಬಾಳು ಸಿಹಿಯಾಗಿರುತ್ತದೆ ಎಂಬ ಆಶಯದ ಪದ್ಯವಿದು. ಈ ಒಂದು ಪದ್ಯದಿಂದ ನಿಮಗೇನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಹೇಗೆ ಮರ ಗಿಡಗಳು, ಪ್ರಾಣಿ ಪಕ್ಷಿಗಳಿಂದ ಏನೆಲ್ಲ ವಿಷಯಗಳನ್ನು ಕಲಿತೀವೋ ಹಾಗೆ ಹಣ್ಣುಗಳಿಂದಲೂ ಕಲಿಯುವಂತಹದ್ದು ತುಂಬಾ ಇದೆ. ಹಣ್ಣು ಮಾಗಿದ್ರೆ ಎಷ್ಟು ಸ್ವೀಟಾಗಿರುತ್ತಲ್ವಾ, ಹಾಗೆ ಹಣ್ಣಿನ ಹಾಗೆ ಮಾಗಿದ ಹಣ್ಣಿನ ಹಾಗೆ ಸಿಹಿಯಾಗಿ ನಮ್ಮ ಬದುಕು ಕೂಡ ಹಾಗೆ ಮಾಗಿದ್ರೆ ನಮ್ಮ ಬದುಕು ಏನಾಗಿರುತ್ತೆ? ಸಿಹಿಯಾಗಿರುತ್ತೆ ಎಂಬುದನ್ನು ಈ ಒಂದು ಪದ್ಯ ಭಾಗದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು ಎಚ್.ಎಸ್. ಶಿವಪ್ರಕಾಶ್ ಅಂತಲೇ ಹೇಳ್ಬೋದು. ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಈ ಒಂದು ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗದ ಆಶಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೋಡಿ ಮಕ್ಕಳ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಒಂದು ಹಣ್ಣಿನ ಒಂದು ಶಾಪ್, ಅಂದರೆ ಒಂದು ಹಣ್ಣಿನ ಅಂಗಡಿ. ಇಲ್ಲಿ ಒಂದು ರೀತಿ ಹಣ್ಣು ಕಾಣಿಸ್ತಾ ಇದೆಯಾ? ಇಲ್ಲ, ಇಲ್ಲಿ ಆಪಲ್ ಕಾಣಿಸ್ತಾ ಇದೆ, ಅಂದರೆ ಸೇಬು ಕಾಣಿಸ್ತಾ ಇದೆ, ಕಿತ್ತಳೆ ಹಣ್ಣು ಕಾಣಿಸ್ತಾ ಇದೆ, ನಂತರ ದಾಳಿಂಬೆ ಹಣ್ಣು, ದ್ರಾಕ್ಷಿ, ಮತ್ತು ಯಾವುದು ಬನಾನಾ ಅಂದರೆ ಬಾಳೆಹಣ್ಣು. ಈ ಎಲ್ಲ ರೀತಿಯ ಒಂದು ರೀತಿಯ ಹಣ್ಣಿಲ್ಲ ಅಲ್ಲಿ. ಅಂಗಡಿ ಅಂದರೆ ವಿಧ ಆದಂಥ ಹಣ್ಣುಗಳು ಇರುತ್ತೆ. ಅದೇ ರೀತಿ ಆದರೂ ಹಣ್ಣಿನ ಅಂಗಡಿ ಮುಂದೆ ಏನಪ್ಪ ಅಂತೇಳಿದ್ರೆ ತಂದೆ ಮಗಳ ಒಂದು ಬಾಂಧವ್ಯ ಕಾಣಿಸ್ತಾ ಇದೆ. ತಂದೆ ಇಲ್ಲಿ ಹಣ್ಣಿನ ಒಂದು ಗುಣವನ್ನು ಒಂದೊಂದು ರೀತಿಯಾಗಿ ತನ್ನ ಮಗಳಿಗೆ ಹೇಳ್ಕೊಡ್ತಾ ಹೋಗ್ತಾನೆ. ಈ ರೀತಿ ಈ ಹಣ್ಣಿನ ಹಾಗೆ ಆಗು, ನೀನು ಈ ರೀತಿ ಮುಂದೆ ಬೆಳಿಬೇಕು, ಈ ರೀತಿ ಗುಣಗಳನ್ನು ಬೆಳೆಸ್ಕೋಬೇಕು, ಮುಂದೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು, ನಿನ್ನ ಒಂದು ಒಳ್ಳೊಳ್ಳೆ ಗುಣಗಳನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಹಣ್ಣಿಗೆ ತನ್ನ ಮಗುವಿನ ಗುಣವನ್ನು ಹೋಲಿಕೆ ಮಾಡಿ ಇಲ್ಲಿ ತಿಳಿಸಿದ್ದಾನೆ ಅಂತಲೇ ಹೇಳ್ಬೋದು. ಕಾಣಿಸ್ತಾ ಇದೆಯಲ್ಲ? ಎಸ್. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ಭಾಗವನ್ನು ರಾಗವಾಗಿ ಗಟ್ಟಿಯಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ನೀವು ಕೂಡ ಏನು ಮಾಡಬೇಕು? ಮನೆಯಲ್ಲಿ ಕೂತು ರಾಗವಾಗಿ ಗಟ್ಟಿಯಾಗಿ ಹೇಳೋದನ್ನು ಅಭ್ಯಾಸವನ್ನು ಮಾಡಬೇಕು. ಮಾಡ್ತೀರಾ ಅಲ್ವಾ? ಎಸ್, ಮಾಡ್ತೀರಾ ಅಂತ ತಿಳಿತಾ ಇಲ್ಲಿ ನೋಡಿ, ಪದ್ಯ ಭಾಗವನ್ನು ನಾನು ಹೇಳ್ಕೊಡ್ತಾ ಇರಬೇಕಾದ್ರೆ ನೀವು ಗಮನ ಎಲ್ಲೂ ಕೂಡ ಹರಿಯೋದಕ್ಕೆ ಬಿಡಬಾರ್ದು. ಇಲ್ಲೇನು ಮಾಡಬೇಕು? ನೀವು ಪದ್ಯದ ಕಡೆ ನೋಡ್ಕೊಳ್ತಾ ಹೋಗಬೇಕು. ನಿಮ್ಮ ಗಮನ ಏನಾಗಿರಬೇಕು? ಪದ್ಯ ಹೇಳ್ಕೊಡೋದ್ರ ಕಡೆ ಆಲಿಸ್ತಾ ಹೋಗಬೇಕು. ಆಲಿಸ್ತೀರಾ ಅಲ್ವಾ? ಎಸ್. ನೋಡಿ ಮಕ್ಕಳ, ಕೇಳಿಸ್ಕೊಳ್ಳಿ. ರಾಗವಾಗಿ ಹೇಳ್ಸ್ತಾ ಹೋಗ್ತೀನಿ, ನೀವು ಕಲಿತಾ ಹೋಗ್ಬೇಕು. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು, ಇಲ್ಲಿ ಈ ತಿರುವಲ್ಲಿ ತಟ್ಟನವತರಿಸಿದ ಕಪ್ಪುಲಾರಿಯ ಹಾಗೆ. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು, ಇಲ್ಲಿ ಈ ತಿರುವಲ್ಲಿ ತಟ್ಟನವತರಿಸಿದ ಕಪ್ಪುಲಾರಿಯ ಹಾಗೆ. ಗಾಳಿ ಕಿಟ್ಟಲೆ ಉಗುರು ತುಂಟರಸೆಯುವ ಕಲ್ಲು, ಗಾಳಿ ಕಿಟ್ಟಲೆ ಉಗುರು ತುಂಟರಸೆಯುವ ಕಲ್ಲು, ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು, ಇಲ್ಲಿ ಈ ತಿರುವಲ್ಲಿ ತಟ್ಟನವತರಿಸಿದ ಕಪ್ಪುಲಾರಿಯ ಹಾಗೆ. ತಾಯಿಯಲ್ಲಿ ನಿನ್ನ ಕೆಡವದಿರಲಿ, ಹಣ್ಣಿನಂಗಡಿಯಾಗು ನೀನೂನು, ಗಿರಣಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆ
ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತೊಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಹಣ್ಣಾಗಬೇಕು ಮಗು ಮೈಗೆಲ್ಲ, ಮಾಗಿ ಹುಣ್ಣಿನ ಸೊಕ್ಕು ಬರುವವರೆಗೆ. ಪಕ್ವತನ ಬೆಳೆದ ಬಾಳೆ ಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಕುಬ್ಬಿದರೆ ಚಕೋತನೆಯ ಹಾಗೆ, ಕುಕ್ಕಿದರೆ ನಿಂಬೆ ಹಣ್ಣಿನ ಹಾಗೆ. ಹುಳಿಗಟ್ಟುವುದು ನಿನ್ನೊಳಗೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ. ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಬೇಸಿಗೆಯ ಕಮರಿರುವ ಕಣ್ಣುಗಳಿಗೆ, ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ. ತಳತಳ ಕೆಂಡ ಬಣ್ಣ ಮಣಿ ಮಣಿ, ಹನಿ ಹನಿ ತನಿರಸದ ಖನಿಯಾಗು. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ, ಆಯುಷ್ಯೆ ಚಪ್ಪರದ ಉದ್ದಗಲ. ತಪ್ಪಿಕೋ ಬಿಡಬೇಡ ಹಣ್ಣು ತುಡಿಸಲು ನಿನಗೆ. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ತಾನೇ ಮಣ್ಣಾಗುತ್ತಾ ಬರಲು ತೋಟಗಾತಿ, ಬೆಳೆಯ ರಾಕೆಟ್ಟು ಯಾನ ಹೊರಡದಿರು. ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಹಣ್ಣಿನಂಗಡಿ ಮುಂದೆ ಕಂಡರಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನವ ಧರಿಸಿದ ಕಪ್ಪುಲಾರಿಯ ಹಾಗೆ. ಕೇಳಿಸ್ಕೊಂಡ್ರಲ್ಲ ಮಕ್ಕಳ, ಇಲ್ಲಿ ರಾಗವಾಗಿ ಹಾಡೋದನ್ನು ನಿಮಗೆ ಕೇಳಿಸಿದ್ದೀನಿ. ಈಗ ಏನಪ್ಪ ಅಂತೇಳಿದ್ರೆ ನೀವು ಕೂಡ ಮನೇಲಿ ಏನು ಮಾಡಬೇಕು, ರಾಗವಾಗಿ ಹಾಡೋದನ್ನು ನೀವು ಒಂದು ಸತಿ ಅಲ್ಲ 2 ಸತಿ ಹಾಕ್ಕೊಂಡು ಕೇಳಿಸ್ಕೊಂಡು ರಾಗವಾಗಿ ಗಟ್ಟಿಯಾಗಿ ಹಾಡೋದನ್ನು ನೀವು ಕಲಿಬೇಕು, ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾ, ಏನಪ್ಪ ಅಂತೇಳಿದ್ರೆ ಈ ಒಂದು ಪದ್ಯ ಭಾಗದ ಸಾರಾಂಶವನ್ನು, ಪದ್ಯದ ಒಂದೊಂದು ಸಾಲಿನ ಒಂದು ಅರ್ಥವನ್ನು ನಾವು ಏನಪ್ಪ ಅಂತೇಳಿದ್ರೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ಅರ್ಥ ಆಗಿದೆಯಲ್ಲ? ಏನಪ್ಪ ಅಂತೇಳಿದ್ರೆ ಮಗು ಮತ್ತು ಹಣ್ಣುಗಳು ಎಂಬ ಒಂದು ಪದ್ಯ ಭಾಗವನ್ನು ಬರೆದಂತಹ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರ ಒಂದು ಕವಿ ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ಅರ್ಥ ಆಗಿದೆಯಲ್ಲ? ಎಸ್. ಹಾಗೆಯೇ ರಾಗವಾಗಿ ಪದ್ಯವನ್ನು ಹಾಡೋದನ್ನು ತಿಳಿಸಿದ್ದೀನಿ. ಹಾಗಾದರೆ ನೀವು ಮನೆಯಲ್ಲಿ ಕೂತು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ತರಗತಿಗೆ ಸಂಬಂಧಿಸಿದಂತೆ ಏನಪ್ಪ ಅಂತೇಳಿದ್ರೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಅಂದರೆ ಇಲ್ಲಿ ಏನಪ್ಪ ಅಂತೇಳಿದ್ರೆ ಮನೆಗೆಲಸವನ್ನಾಗಿ ನಾನು ನಿಮಗೆ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತಲೇ ಕೇಳ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತೇಳಿದ್ರೆ ಮನೆಯಲ್ಲಿ ಕೂತು ಈ ಒಂದು ಪದ್ಯ ಭಾಗವನ್ನು
ಪೂರ್ಣಗೊಳಿಸಿ ನನಗೆ ಕಳಿಸಿ ಅಂತ ಹೇಳ್ತಾ ಬರ್ಕೊಳ್ಳಿ ಮಕ್ಕಳ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಕೊಬ್ಬಿದರೆ ಡ್ಯಾಶ್ 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 ನಂತರ ಮಾವಿನ ಹಣ್ಣಿನಂತೆ. ಈ ಒಂದು ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ನನಗೆ ಕಳಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.